ಇದು ಮಂತ್ರಿಗಳು ಬರೆದಂತ ಪತ್ರ. ಇನ್ನೊಂದು ಕಡೆಗೆ ಮಂತ್ರಿಗಳ ವಿಚಾರದಲ್ಲಿ ಮಾತನಾಡಿರೋದು, ಆ ಇಲಾಖೆ ಬಗ್ಗೆ ಮಾತನಾಡಿದಂತ BR ಪಾಟೀಲ್ ಅವರು, ಹೌದು ನಾನೇ ಮಾತನಾಡಿದ್ದು, ಏನು ಹೇಳಬೇಕಾಗಿದೆ ನಾನು ಹೇಳಿದ್ದೀನಿ, ಅದರಲ್ಲಿ ತಪ್ಪೇನಿದೆ, ಇದೇನು ಸರ್ಕಾರಕ್ಕೆ ಮುಜುಗರ ಆಗುವಂಥದ್ದಲ್ಲ ಅಂತ ಹೇಳಿದ್ದಾರೆ ಅವರು. ಹಾಗಿದ್ರೆ ಸಚಿವರು ಮಾತ್ರ ಸಿಕ್ಕಾಪಟ್ಟೆ ಬೇಸರಗೊಂಡ್ಬಿಟ್ಟಿದಾರಂತೆ. ಯಾಕೆ? ಅವ್ರ ಇಲಾಖೆದ್ದಲ್ವಾ? ಅವ್ರ ಇಲಾಖೆಯಲ್ಲಿ ಕಾಸು ಕೊಟ್ಟರೆ ಮನೆ ಅಂತೆ, ಇಲ್ಲಾಂದ್ರೆ ಇಲ್ವಂತೆ. ನೋಡಿ ಸ್ಟೋರಿಯನ್ನ. ಮನಿ ಕೊಟ್ಟರಷ್ಟೇ ಸರ್ಕಾರಿ ಮನೆ. ಸಚಿವ ಜಮೀರ್ ಇಲಾಖೆಯಲ್ಲಿ ಗೋಲ್ಮಾಲ್ ಬಾಂಬ್. ಸರ್ಕಾರದ ವಿರುದ್ಧ ವಸತಿ ಬಾಂಬ್ ಸಿಡಿಸಿದ್ದ BR ಪಾಟೀಲ್. ನಾನು ಭ್ರಷ್ಟಾಚಾರದ ಬಗ್ಗೆ ಸತ್ಯವನ್ನೇ ಹೇಳಿದ್ದೇನೆ. ಆಡಿಯೋ ಬಗ್ಗೆ BR ಪಾಟೀಲ್ ಫಸ್ಟ್ ರಿಯಾಕ್ಷನ್. ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕ BR ಪಾಟೀಲ್ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ರು. BR ಪಾಟೀಲ್ ಆಡಿಯೋ ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಈ ಆಡಿಯೋ ಸರ್ಕಾರಕ್ಕೆ ಮುಜುಗರ, ಕಸಿವಿಸಿ ಉಂಟು ಮಾಡಿದ್ರೆ ವಿಪಕ್ಷ ಬಿಜೆಪಿ ಪಡೆಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಸರ್ಕಾರದ ವಿರುದ್ಧ ವಿರೋಧ ಪಕ್ಷದವರು ಮುಗಿಬಿದ್ದಿದ್ದು ವಸತಿ ಸಚಿವ ಜಮೀರ್ ರಾಜೀನಾಮೆಗೂ ಒತ್ತಾಯಿಸಿದ್ರು. ಅಲ್ಲದೆ AICC ಅಂಗಳಕ್ಕೂ ಈ ಆಡಿಯೋ ತಲುಪಿದ್ದು ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ವರದಿಯನ್ನ ಆಳಂದ ಶಾಸಕ BR ಪಾಟೀಲ್ ಖುದ್ದು ಒಪ್ಪಿಕೊಂಡಿದ್ದಾರೆ. सर्फराज, हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। हो रहा है क्या? धंधा हो रहा है क्या? साहब राजीव गांधी ऐसा है तो साहब आप ऐसा है तो दीजिए, मैं लास्ट टाइम आपको बताया और नहीं, एक्शन विल टेक एक्शन सर इमीडिएटली. वी हैव नॉट डन लाइक दैट सर. I mean if they have done like that we will send them behind bars sir. ಹೌದು, ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಬಾಂಬ್ ಸ್ಫೋಟಿಸಿದ್ದ ಆಡಿಯೋ ನನ್ನದೇ. ಆಡಿಯೋದಲ್ಲಿ ಮಾತನಾಡಿರೋದು ನಾನೇ ಎಂದು ಶಾಸಕ BR ಪಾಟೀಲ್ ಒಪ್ಪಿಕೊಂಡಿದ್ದಾರೆ. ಆಡಿಯೋದಲ್ಲಿ ನಾನು ಸತ್ಯವನ್ನೇ ಹೇಳಿದ್ದೇನೆ. ಈ ವಿಚಾರವಾಗಿ ಸಿಎಂ ನನ್ನನ್ನ ಕರೆದಿಲ್ಲ. ಸಿಎಂ ಸಿದ್ದರಾಮಯ್ಯ ಕರೆದರೆ ಹೋಗಿ ಮಾತನಾಡುತ್ತೇನೆ. ಹೈಕಮಾಂಡ್ಗೆ ಯಾಕೆ ನಾನು ಹೇಳಲಿ? ಈ ರೀತಿ ವಸತಿ ಇಲಾಖೆಯಲ್ಲಿ ನಡೆದಿಲ್ಲವಾದ್ರೆ ಸಚಿವ ಜಮೀರ್ ತನಿಖೆ ಮಾಡಿಸಲಿ. ಎಲ್ಲಾ ಸರ್ಕಾರದಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ. ಬಿಜೆಪಿಯವರೇನು ಸಾಚಾಗಳಲ್ಲ, ಅವರ ಕಾಲದಲ್ಲಿ ಆಗಿದೆ ಎಂದಿದ್ದಾರೆ. ನಾನೇ ಮಾತಾಡೋದು, ನನ್ನ ಧ್ವನಿನೇ ಇದು. ಸಿಎಂ ನಾನಾಗಿ ಹೋಗಿ ಭೇಟಿ ಮಾಡಲ್ಲ, ಅವ್ರು ಕರೆದ್ರೆ ಹೋಗ್ತೀನಿ, ಹೇಳ್ತೀನಿ. ಇಲ್ಲಿ ನಾವು ಜನಪರವಾಗಿ ಆಡಳಿತ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇಲ್ಲ, ಆ ಮಟ್ಟಕ್ಕೆ ನಾನು ಬೆಳೆದಿಲ್ಲ. ನಾನು ಏನ್ ಹೇಳಿದ್ದು ಸತ್ಯ ಹೇಳಿದ್ದೀನಿ. ನಾನು ಪತ್ರ ಕೊಟ್ಟದ್ದು ಆಗಿಲ್ಲ, ಸತ್ಯ ಹೇಳಿದ್ದೀನಿ. ನಾನು ಯಾಕೆ ಹೈಕಮಾಂಡ್ ತರಲ್ರಿ? ನನಗೆ ಗೊತ್ತೇ ಇಲ್ಲ, ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿದೆ. ಆಯ್ತು, ತನಿಖೆ ಮಾಡಿಸ್ಲಿ. ಬಿಜೆಪಿ ಅವರು ಏನು ಬಹಳ ಸಾಧ್ಯ ಅಲ್ಲ, ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ. ವಸತಿ ಇಲಾಖೆಯ ವಿಚಾರದಲ್ಲಿ ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಅದು ನಂದೇ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಂದೇ ಅದು ಆಡಿಯೋ. ಆದರೆ ನಾನು ಸತ್ಯವನ್ನೇ ಮಾತನಾಡಿದ್ದೀನಿ ಅನ್ನೋದು BR ಪಾಟೀಲ್ ಅವರ ಮಾತು. ಶಾಸಕ BR ಪಾಟೀಲ್ ಅವರು ಈ ವಿಚಾರದಲ್ಲಿ ನಾನು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿಲ್ಲ, ಆದರೆ ಸತ್ಯವನ್ನೇ ಹೇಳಿದ್ದೇನೆ. ಮುಖ್ಯಮಂತ್ರಿಗಳ ಕರೆದ್ರೆ ಹೋಗಿ ಖಂಡಿತ ಭೇಟಿ ಆಗ್ತೀನಿ, ಆದರೆ ಏನ್ ನಡೀತಿದೆ ಆ ಸತ್ಯವನ್ನ ಹೇಳಿದ್ದೀನಿ ಅನ್ನೋ ಮೂಲಕವಾಗಿ ತಮ್ಮ ಹೇಳಿಕೆಯನ್ನ ಅವರು ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಲಂಚದ ಬಾಂಬ್. BR ಪಾಟೀಲ್ ಆರೋಪ ಒಪ್ಪಲ್ಲ. ಪಾಟೀಲ್ ಹೇಳಿಕೆಗೆ ಕೈ ನಾಯಕರ ಕಿಡಿ. ವಸತಿ ಯೋಜನೆಯಡಿ ಮನೆ ಪಡೆಯಲು ದುಡ್ಡು ಕೊಟ್ಟರಷ್ಟೇ ಮನೆ ಕೊಡಲಾಗ್ತಿದೆ ಎಂಬ ಆಡಿಯೋ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲದೆ ನಾನು ಹೇಳಿರೋದು ಸತ್ಯ ಎಂದು BR ಪಾಟೀಲ್ ಹೇಳಿದ್ದನ್ನ ಖಂಡಿಸ್ತೇನೆ ಎಂದು DCM DKC ಹೇಳಿದ್ದಾರೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ಅದನ್ನ ಸಿಎಂ ಗಮನಕ್ಕೆ ತಂದಿದ್ದೇವೆ. ಅವರು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ತಾರೆ ಎಂದಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಸಚಿವ ಮಹದೇವಪ್ಪ, ನಾನು ಕೂಡ ಆಡಿಯೋ ಕೇಳಿಸಿಕೊಂಡಿದ್ದೇನೆ. ಅಕ್ರಮ ಆಗಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಆಗುತ್ತದೆ ಎಂದಿದ್ದಾರೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ. ಅಲ್ಲದೆ ಪಾಟೀಲ್ ಹೇಳಿಕೆ ಸರ್ಕಾರಕ್ಕೆ ಮುಜುಗರ ತಂದಿಲ್ಲ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ನಾನು ಯಾವ ಕಾರಣಕ್ಕೂ ಒಪ್ಪುದಿಲ್ಲ. ಅವರು ಮಾತಾಡೋದು ಏನು ಮಾತಾಡಿದಾರೋ ಅನ್ನೋದು ನನಗಿನ್ನ ಅರ್ಥ ಆಗಿಲ್ಲ. ಚೀಫ್ ಮಿನಿಸ್ಟ್ರು ಗಮನಕ್ಕೆ ಅದಾಗಲೇ ಬಂದಿದೆ. ಚೀಫ್ ಮಿನಿಸ್ಟರ್ ಅದಕ್ಕೆ ಏನು ಬೇಕು ಕ್ರಮ ತೆಗೆದುಕೊಂಡು ಮಾಡ್ತೀವಿ. ಈ ಯಾವ ಅರ್ಥದಲ್ಲಿ ನೀವು ಹೇಳಿದಿರೋ ಸರಿ ಇಲ್ಲ. ಅದು ಆಡಿಯೋ ಆಗಿದೆ ಅಂತ ನಾನು ಟಿವಿನಲ್ಲಿ ನೋಡಿದೆ. ಅದೇನು ಅಂತ ಡೀಟೇಲ್ ಆಗಿ ಗೊತ್ತಿಲ್ಲ. ಆ ಥರ ಇದ್ರೆ ಅದು ಕಾನೂನಾತ್ಮಕವಾಗಿ ಏನಾಗುತ್ತೆ ಆಗುತ್ತೆ. ನಾನು ಈ ಮಾತಿನ ಬಗ್ಗೆ ಜಾಸ್ತಿ ಮಾತನಾಡೋಕ್ಕೆ ಅಥವಾ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಬಯಸೋದಿಲ್ಲ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ನಾನು ಬಯಸೋದಿಲ್ಲ. ನನ್ನ ಗಮನದಲ್ಲಿ ಆ ಥರ ಏನಿಲ್ಲ. ಅವ್ರ ಹತ್ರ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ಅದು ಕೊಡಬೇಕು. ಯಾಕಂತ ಹೇಳಿದ್ರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನು ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ. ಡ್ಯಾಮೇಜ್ ಅಂತ ಹೇಳೋದಿಲ್ಲ. ನೋಡಿ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭ್ರಷ್ಟಾಚಾರ ಇದೆ, ಅದು ಗೊತ್ತಾದಾಗ ಅದರ ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು. ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು.
ವಸತಿ ಇಲಾಖೆಯಲ್ಲಿನ ಅಕ್ರಮದ ಬಗ್ಗೆ ನಾನು ಹೇಳಿರುವಂತಹ ಎಲ್ಲ ಮಾತುಗಳು ಸ್ಪಷ್ಟ ಅಂತ ಶಾಸಕ BR ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಒಂದ್ ವೇಳೆ ಈ ರೀತಿಯಾದಂತಹ ಅಕ್ರಮ ಆಗಿಲ್ಲ ಅಂದ್ರೆ ಸಚಿವ ಜಮೀರ್ ಅಹಮದ್ ಅವರು ತನಿಖೆ ಮಾಡಿಸಲಿ ಅನ್ನುವಂತಹ ಸವಾಲನ್ನು ಕೂಡ ಹಾಕಿದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ಸಚಿವರೆಲ್ಲರೂ ಕೂಡ ಈ ರೀತಿಯಾದಂತಹ ಅಕ್ರಮಗಳಾಗಿದ್ರೆ ಸರ್ಕಾರ ಇದಕ್ಕೆ ತನಿಖೆ ಮಾಡೋಕೆ ಸಿದ್ಧ ಅನ್ನುವಂತಹ ತಿಪ್ಪೆ ಸಾರಿಸುವಂತಹ ಹೇಳಿಕೆಗಳನ್ನು ಕೊಟ್ಟು ಸಮಾಧಾನ ಪಡಿಸುತ್ತಿದ್ದಾರೆ. ರಾಜಕಾರಣದಲ್ಲಿ BR ಪಾಟೀಲ್ ಆಡಿಯೋ ಹಲ್ಚಲ್. ಸಿಎಂ ಜಮೀರ್ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಭ್ರಷ್ಟಾಚಾರವನ್ನ ಬೆಳೆಸಿದವರು ಕಾಂಗ್ರೆಸ್ಸಿಗರು. ಸರ್ಕಾರದ ವಿರುದ್ಧ ಬಿಜೆಪಿ ಪಡೆ ಮುಗಿ. ಶಾಸಕ BR ಪಾಟೀಲ್ ಆಡಿಯೋ ಬಾಂಬ್ ವಿಪಕ್ಷಕ್ಕೆ ಅಸ್ತ್ರವಾಗಿದ್ದು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯ ಒಂದು ತಪ್ಪನ್ನ ಮುಚ್ಚಿಕೊಳ್ಳಲು ನೂರಾರು ತಪ್ಪುಗಳನ್ನ ಮಾಡುತ್ತಿದ್ದಾರೆ. ಮೊದಲು ಜಮೀರ್ ಕಚೇರಿಯಲ್ಲಿ ಕೂರಲಿ, ಯಾರಾದರೂ ಕೋರ್ಟ್ಗೆ ಹೋದ್ರೆ ಚೀಮಾರಿ ಹಾಕುತ್ತೆ ಎಂದು ಹಾಸನದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಗುಡುಗಿದ್ದಾರೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭ್ರಷ್ಟಾಚಾರದ ಮೊಟ್ಟೆ ಇಟ್ಟು ಮರಿಗಳನ್ನ ಬೆಳೆಸಿದವರು ಕಾಂಗ್ರೆಸ್ಸಿನವರು ಎಂದು ತಿವಿದಿದ್ದಾರೆ. ಈಗ ನಾವೇನಾದ್ರೂ ಹೇಳಿದ್ರೆ ಬಿಜೆಪಿಗರಿಗೆ ಕೆಲಸ ಇಲ್ಲ ಅಂತಾರೆ. ಈಗ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಡಲಿ, ನೋಡೋಣ ಎಂದಿದ್ದಾರೆ. ವಸತಿ ಸಚಿವ ಜಮೀರ್ ರಾಜೀನಾಮೆಗೆ ಈಶ್ವರಪ್ಪ ಆಗ್ರಹಿಸಿದ್ರೆ ಸಿದ್ದರಾಮಯ್ಯ ಆಡಳಿತದಲ್ಲಿ ಹಿಡಿತ ಕಳೆದುಕೊಂಡಿದ್ದಾರೆ. ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಹೋಗುವುದು ಒಳ್ಳೆಯದು ಎಂದು ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ಸರ್ಕಾರ ಎಂತೆಂಥ ಸಮಸ್ಯೆಗಳನ್ನ ಇಟ್ಕೊಂಡು ಕ್ಷುಲ್ಲಕವಾದ ವಿಚಾರಗಳು ತಗೊಂಡು ಅವ್ರ ಪಾರ್ಟಿಯವರು MLA ಅವರು ಹಾಗೆ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ನೈತಿಕತೆ ಇದೆಯಾ ಸರ್ಕಾರಕ್ಕೆ ಅಂತ ನೀವೇ ಯೋಚನೆ ಮಾಡಿ. ನೈತಿಕತೆ ಅನ್ನೋದೇನಾದ್ರು ಇದ್ದಿದ್ರೆ ಈ ತರ ಆಗ್ತಾ ಇತ್ತಾ? ಜಮೀರ್ ಅಹಮದ್ ಅವ್ರಿಗೆ ನನ್ನ ಸಲಹೆ, ಆಚೆ ಆಫೀಸಲ್ಲಿ ಕೂತ್ಕೊಂಡು ಸಾರ್ವಜನಿಕರ ಅಹವಾಲುಗಳನ್ನ ಕೇಳೋದು ಕಲ್ತ್ಕೊಡ್ರಿ, ಸುತ್ತೋದು ಕಡಿಮೆ ಮಾಡ್ರಿ. ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹಂಗೆ ಹೇಳ್ತಾರೆ ಅಂದಾಗ ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಚಿಂತನೆ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಎಲ್ಲ ಒಂದ್ ಕಡೆ ಗೌರವ. ಬಸವರಾಜ ರಾಯರೆಡ್ಡಿ ಅವರು ಮೊದಲು ಹೇಳಿದರು ಅತಿ ಹೆಚ್ಚು ಭ್ರಷ್ಟಾಚಾರ ಇರೋದು ನಮ್ಮ ಸರ್ಕಾರದಾಗ ಅಂತ. ಅದಾದ ನಂತರ ಈಗ ಆಡಿಯೋ ಹೊರಗೆ ಬಂದದ. ನಾವೇನಾದರೂ ಹೇಳಿದ್ರೆ ಸುಳ್ಳು, ಬಿಜೆಪಿಯವರಿಗೆ ಕೆಲಸ ಇಲ್ಲ ಮಾಡೋದಕ್ಕೆ, ಭ್ರಷ್ಟರವರು 40% ಹಿಂಗೆ ಏನೇನೋ ಮಾತಾಡ್ತಾರೆ. ಹೇಳಲ್ಲ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಡಲಿ. ನಿಮ್ಮ ಮಂತ್ರಿಗಳು ಅಂದ್ರೆ ಮಂತ್ರಿ ಸ್ಥಾನದ ಸ್ಟೇಟಸ್ ಇರುವಂತಹ BR ಪಾಟೀಲ್ರು ಹೇಳ್ತಾರೆ ದುಡ್ಡು ಕೊಡ್ಲಾರದಂತ ಮನೆ ಸಿಗುವುದಿಲ್ಲ. ನೀವೇನು ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ? BR ಪಾಟೀಲ್ ಅವರ ಒಂದು ಅದು ಜಮೀರ್ ಅಹಮದ್ ಅವರ ಸೆಕ್ರೆಟರಿ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಅವರ ಕ್ಷೇತ್ರದ ಉದಾಹರಣೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ಇದೆ. ಅವರ ಕ್ಷೇತ್ರದಲ್ಲಿ ಇವತ್ತೇನು ಮನೆಗಳ ವಿತರಣೆ ಆಗ್ತಾ ಇದೆ, ಹಣವನ್ನು ಕೊಟ್ಟಂಥವ್ರಿಗೆ ಮನೆಗಳ ವಿತರಣೆ ಆಗ್ತದೆ. ನಾನು ಶಿಫಾರಸು ಮಾಡಿದಂಥ ವ್ಯಕ್ತಿಗಳಿಗೆ ಒಬ್ಬರಿಗೂ ಆಗಲಿಲ್ಲ ಅನ್ನುವಂಥ ಒಂದು ತಮ್ಮ ಅಳಿಲನ್ನು ತೋಡ್ಕೊಂಡಿದ್ದಾರೆ. ಇದರ ಮುಖಾಂತರ ಹಣ ಕೊಟ್ಟರು ಎಲ್ಲೋ ಕೆಲಸ ಆಗ್ತದೆ ಅನ್ನೋಂಥದ್ದು ಒಂದು ಉದಾಹರಣೆ. ಅದಕ್ಕಾಗಿ ಭ್ರಷ್ಟಾಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವೇ ನಾವು ಮಾತಾಡ್ತಿದ್ವಿ. ಅತಿ ಮಿತಿಮೀರಿದಂಥ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದು ಅಂಥೇಳಿ ಅದಕ್ಕೆ ಪ್ರೈಮಾಫೇಸಿಯ ಪ್ರೂಫ್ ಇವತ್ತು BR ಪಾಟೀಲ್ರ ಒಂದು ಹೇಳಿಕೆಯಿಂದ ಬಂದದ. ಅವರು ಆಡಿಯೋ ರಿಲೀಸ್ ಆದಮೇಲೆ ಅದರ ಮುಖಾಂತರ ಈ ಒಂದು ಸರ್ಕಾರದ ಭ್ರಷ್ಟಾಚಾರ ಇವತ್ತು ಏನು ತಾಂಡವಾಡ್ತಾ ಇದೆ ಅದು ಹೊರಗೆ ಬಂದಿದೆ ಅನ್ನುವಂಥ ಮಾತು ಹೇಳ್ತೀನಿ. ಬಡವರಿಗೆ ಮನೆ ಕಟ್ಟೋದ್ರಲ್ಲೂ ಕೂಡ ರಾಜ್ಯದ ಮಂತ್ರಿಗಳು ಲಂಚ ಪಡಿತಾರೆ ಅನ್ನೋಂಥ ಅಂಶವನ್ನು ಕಾಂಗ್ರೆಸ್ಸಿನ ಶಾಸಕರು, ಅದು ಪಾಟೀಲ್ ಇರ್ಬೋದು, ಕಟಕ್ ಇರ್ಬೋದು, ಇವರಿದ್ದವರು ಬಹಿರಂಗವಾಗಿಯೇ ಹೇಳ್ತಾ ಹೋದಾಗ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ರಾಜ್ಯದ ಜನ ತೀರ್ಮಾನ ಮಾಡಬೇಕು. ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟ ಮಂತ್ರಿಗಳಾಗಲಿ ಇದ್ರ ಬಗ್ಗೆ ಸ್ಪಷ್ಟನೆ ಇನ್ನೂ ನೀಡಿಲ್ಲ. ನಾವು ನೋಡ್ತೀವಿ, ತನಿಖೆ ಮಾಡ್ತೀವಿ. ಏನು ತನಿಖೆ ಮಾಡ್ತೀರಿ? ಹಾಗಾದ್ರೆ ಇಮಿಡಿಯೇಟಾಗಿ DR ಪಾಟೀಲ್ರನ್ನು ಅದಾದ ನಂತರ ಕಟಕ್ದವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮುಖಾಂತರ ಏನೇನು ಹೇಳಿದೆ ಅಂತಂದು ತಿಳ್ಕೊಂಡು ಅದಾದ ನಂತರ ನೀವು ಮುಂದಿನ ಕ್ರಮವನ್ನು ಜಮೀರ್ ಅಹಮದ್ ಬಗ್ಗೆ ಮಾಡಬೇಕು. ಅದು ಜಮೀರ್ ಅಹಮದ್ ಇನ್ನೂ ಬಾಯಿ ಬಿಡದೇ ಇರೋದ್ರಿಂದ, ಅದರಲ್ಲಿ ಅವರ ಇಲಾಖೆಯಲ್ಲಿ ಯಾರು ದುಡ್ಡು ಕೇಳಿದ್ದಾರೆ ಬಿಟ್ಟಿದ್ದಾರೆ ಬಾಯಿ ಬಿಡದೇ ಇರೋದ್ರಿಂದ ಇನ್ನೂ ಅನುಮಾನಗಳಾಗ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇಮ್ಮಿಡಿಯೇಟಾಗಿ ಜಮೀರ್ ಅಹಮದ್ ಅವ್ರನ್ನ ಈ ಒಂದು ಇಲಾಖೆಯಿಂದ ರಾಜೀನಾಮೆ ತಗೊಂಡು ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀನಿ. ರಾಜೀನಾಮೆ ತಗೋಬೇಕು ಅವ್ರನ್ನ, ಇದು ಬೇರೆ ದಾರಿ ಇಲ್ಲ. ಒಟ್ಟಾರೆ ಆಳಂದ ಶಾಸಕ BR ಪಾಟೀಲ್ ಆಡಿಯೋ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸ್ವಪಕ್ಷೀಯರೇ ದಿನಕ್ಕೊಂದು ಶಾಕ್ ಕೊಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.